ನನಗೆ ಒಳ್ಳೇದೇ ಮಾಡ್ತೀಯ ಅನ್ನೋ ನಂಬಿಕೆಯಲ್ಲಿದ್ದೀನಿ ತಾಯಿ. ಇನ್ಮೇಲಿಟ್ಟಿರೋ ಭಕ್ತಿನ ಎಷ್ಟೊಂದು ಪರೀಕ್ಷೆ ಮಾಡ್ತಿದ್ಯಾ. ಮುದ್ದು ಮಾವ ಆದಷ್ಟು ಬೇಗ ಗುಣ ಆಗೋ ಹಾಗೆ ಮಾಡು. ಮಾಡ್ತೀಯ ಅಲ್ವಾ? ಇನ್ಮೇಲಿಟ್ಟಿರೋ ಭಕ್ತಿನ ಪರೀಕ್ಷೆ ಮಾಡಬೇಡ ತಾಯಿ. ಮುದ್ದು ಮಾವನ ಆದಷ್ಟು ಬೇಗ ಗುಣ ಮಾಡು. ನನ್ನ ಕೋರಿಕೆನ ಈಡೇರಿಸ್ತೀಯ ತಾಯಿ. ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ಮುದ್ದು ಮಾವನ ಉಳಿಸ್ಕೊಡು. ಅವ್ರು ಹುಷಾರಾಗಬೇಕು. ಇದೊಂದು ಕೊನೆ ಕೋರಿಕೆ ಇದೆ ತಾಯಿ. ಇದನ್ನ ನೆರವೇರಿಸ್ತೇನೆ. ಮುದ್ದು ಮಾವ ಗುಣ ಆಗೋ ಹಾಗೆ ಮಾಡು. ಅಮ್ಮ, ತಾಯಿ, ನಮ್ಮ ಮಾವ ಬೇಗ ಹುಷಾರಾಗೋ ಮಾಡು. ಬೆಳ್ಳಿ ಅಲ್ಲಿ ಕಷ್ಟಪಡ್ತಿದ್ದಾಳೆ, ಅಣ್ಣ ಇಲ್ಲಿ ಸಂಕಟ ಪಡ್ತಿದ್ದಾನೆ. ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟೋತ್ತೋ. ಪಾಪ ಬೆಳ್ಳಿ ತನ್ನ ತಪ್ಪೆ ಇಲ್ಲದೆ ಇಷ್ಟೆಲ್ಲ ಹರಕೆ ತೀರಿಸ್ತಿದ್ದಾಳೆ. ಮುತ್ತುಗೋಸ್ಕರ ತನ್ನ ಪ್ರಾಣ ಬೇಕಾದರೂ ಕೊಡ್ತಾಳೆ. ಅದಕ್ಕೆ ಭಕ್ತಿಗೆ ಆ ದೇವ್ರು ಖಂಡಿತ ಕರೀತಾರೆ. ಅಣ್ಣ ಬೇಗ ಗುಣ ಆಗ್ತಾರೆ, ನೋಡ್ತೀರಿ. ಅಮ್ಮ ತಾಯಿ, ನೀನೇ ಕಾಪಾಡಬೇಕು ಅಣ್ಣನ್ನ. ಅಮ್ಮ,
ಕಾಪಾಡು ತಾಯಿ. ಮಾವ ಹುಷಾರಾಗೋ ಹೋಗ್ ಮಾಡು. ಮಾವನ ಗುಡಿಸ್ಕೊಡು ತಾಯಿ, ಕೊಡು. ಈ ಸೇವೆಯನ್ನು ಸ್ವೀಕಾರ ಮಾಡು ತಾಯಿ ಮತ್ತು ಅವನ ಉಳಿಸ್ಕೊಡು ತಾಯಿ. ಅಮ್ಮ, ಅಣ್ಣ, ಅಯ್ಯೋ ದೇವ್ರೆ, ನಮ್ಮ ಮುತ್ತಣ್ಣ ಹುಷಾರಾಗ್ಬಿಟ್ಟ. ನೀನೇ ನಮ್ಮ ಅಣ್ಣನ ಕಾಪಾಡಿದ್ಯಾ, ಥ್ಯಾಂಕ್ ಯು. ಅಕ್ಕ, ಅಮ್ಮ ತಾಯಿ ಚಾಮುಂಡಿ, ನಿನ್ನ ಮನಸ್ಸು ಸಂತೃಪ್ತಿ ಆಗುವಷ್ಟು ಎಲ್ಲ ಪ್ರಯತ್ನನೂ ಚಾಚು ತಪ್ಪದೆ ಮಾಡಿದ್ದೀನಿ. ಇನ್ನೂ ಹರಕೆ ತೀರಿಸ್ಬೇಕು ಅಂದರೆ ತೀರಿಸ್ತೀನಿ. ಪ್ರದಕ್ಷಿಣೆ, ಪೂಜೆ ಎಲ್ಲನೂ ಮಾಡ್ತೀನಿ. ನನ್ನೊಂದು ಕೋರಿಕೆನ ನೆರವೇರಿಸು. ಮುತ್ತು ಮಾವ ಗುಣ ಆಗಿದ್ದಾರೆ ಅನ್ನೋ ಒಂದೇ ಒಂದು ಮಾತು ನಾನು ಇವತ್ತು ಕೇಳಬೇಕು. ಇದೊಂದನ್ನ ನೆರವೇರಿಸ್ಕೊಡ್ತೀಯ ಅಲ್ವಾ? ಅಳ್ಬೇಡ ಐಶು. ನೀವು ಗುಣ ಆಗೋದಕ್ಕೆ ಬೆಳ್ಳಿ ಅದಕ್ಕೇನೆ ಕಾರಣ. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದಣ್ಣ. ಅಕ್ಕ, ಇಲ್ಲಿ ನೋಡಿ ಅತ್ತೆ. ಅಣ್ಣ, ಇಷ್ಟೊಂದು ನೋವನ್ನ ಹೇಗೆ ತಡ್ಕೊಂಡಿದ್ದೆ ಅಣ್ಣ? ನೀನ್ ಮಾತಾಡ್ತೀಯೋ ಇಲ್ವೋ ಅನ್ಕೊಂಡ್ಬಿಟ್ಟಿದ್ವಿ. ಸತ್ಯ, ಆ ದೇವ್ರಿಗೆ ನಮ್ಮ ಕೋರಿಕೆ ತಲುಪ್ತು. ಇಡೀ ದಿನ ನೀವು ಮಲಗಿರ್ತಾ ಇದ್ರಿ ಅಳಿಯಂದ್ರೆ. ನಾವೇನೇ ಹೇಳಿದ್ರು ನಿಮಗೆ ಗೊತ್ತಾಗ್ತಾ ಇರಲಿಲ್ಲ. ನಿನ್ನ ಸುತ್ತ ಎಷ್ಟೊಂದು ವಿಷಯಗಳು ನಡೆದಿದೆ ಗೊತ್ತಾ? ಹೌದು, ಸ್ವಾತಿಯಲ್ಲಿ ಅದು ಅಣ್ಣ, ಯಾಕೆ ಸುಮ್ಮನಾದ್ರಿ? ನನಗೆ ಅವಳ ನೋಡಬೇಕು ಅನಿಸ್ತಿದೆ. ಎಲ್ಲಿದ್ದಳು ಹೇಳು? ಸ್ವಾತಿ ಬೆಳ್ಳಿ ಜೊತೆ ಇದ್ದಾಳಣ್ಣ. ನಿಮಗೆ ನೋಡಿದ್ರೆ ಅಳ್ತಾಳೆ ಅಂತ ಕಳ್ಸ್ಕೊಟ್ಬಿಟ್ಟೆ. ಬೆಳ್ಳಿ ಇಲ್ಲಿ? ನಿಮ್ಗೆ ಅಮ್ಮ ಆದಾಗಿಂದ
ಇಡೀ ದಿನ ದೇವಸ್ಥಾನದಲ್ಲಿ ಸೇವೆ ಸಲ್ಲಿಸ್ತಿದ್ದಾಳಣ್ಣ. ನೀವು ಗುಣ ಆಗೋವರೆಗೂ ಅನ್ನ ನೀರು ಏನು ಮುಟ್ಟಲ್ಲ ಅಂತ ಶಪಥ ಮಾಡಿದ್ದಾರೆ. ಸದಾ ದೇವ್ರ ಧ್ಯಾನದಲ್ಲೇ ಇರ್ತಾರಣ್ಣ. ಒಟ್ಟಿನಲ್ಲಿ ಆ ತಾಯಿಗೆ ಏನೇನು ಹರಕೆ ಸಲ್ಲಿಸ್ಬೇಕು ಅದನ್ನೆಲ್ಲ ಸಲ್ಲಿಸಿ ನಿಮ್ಮನ್ನ ಉಳಿಸಿದಾಳೆ ಅಳಿಯಂದ್ರೆ. ಬೇವಿನ ಎಲೆನ ಹರಿದು ಔಷಧಿ ಮಾಡಿಕೊಟ್ರು, ಅದನ್ನ ನಾನು ನಿಮ್ಗೆ ಹಚ್ಚಿದೆ. ಹಚ್ಚಿದ್ದಕ್ಕೆ ಅಣ್ಣ ನೀವು ಇಷ್ಟು ಬೇಗ ಗುಣ ಆಗಿದ್ದು. ಮನೆ ಬಿಟ್ಟೋದ್ರೂ ಕೂಡ ನನಗೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಿದ್ದಾಳ. ನಿಮ್ಮ ಋಣ ತೀರಿಸ್ಬೇಕು ಮಾವ ಅಂತ ಹೇಳಿನೇ ನನ್ನ ಋಣಭಾರನ ಜಾಸ್ತಿ ಮಾಡ್ತಿದ್ದಾಳೆ. ಆದಷ್ಟು ಬೇಗ ಅವಳನ್ನ ನಾನು ನೋಡಬೇಕು. ನಾನು ಗುಣ ಆಗಿರೋ ವಿಚಾರನ ತಿಳಿಸಿ ಅವಳು ಪಡ್ತಿರೋ ನೋವನ್ನ ದೂರ ಮಾಡಬೇಕು. ನಿಮ್ಮನ್ನು ನೋಡೋಕ್ಕೆ ಅಂತ ಮನೆಗೆ ಬಂದಿದ್ರು ಅಣ್ಣ. ಆದರೆ ನೀನು ಹೇಳ್ದೆ ಇದ್ರು ನನಗೆ ಗೊತ್ತಾಗತ್ತೆ ಬಿಡು. ಮಾಯ ನೋಡಕ್ಕೆ ಬಿಡಲಿಲ್ಲ ತಾನೆ. ತನ್ನ ತಪ್ಪೇನು ಅಂತ ಮಾಯನ್ಗೆ ಸದ್ಯದಲ್ಲೇ ತಿಳಿಯುತ್ತೆ. ಪ್ರಾಯಶ್ಚಿತ್ತನೂ ಪಡ್ತಾಳೆ. ಆಮೇಲೆ ಒಳ್ಳೆ ಮನುಷ್ಯಳಾಗಿ ಬದಲಾಗ್ತಾಳೆ. ಆ ಕಾಲ ಏನು ದೂರ ಇಲ್ಲ. ಮಾಯಾ, ಇನ್ನೂ ಮಲ್ಕೊಂಡಿದ್ಯಾ ಮಾಯಾ? ಹೇಳು ಮಾಯಾ. ಮಾಯಾ, ಅಯ್ಯೋ ಮಾಯಾ, ಏನಾಗಿದೆ ನಿನ್ಗೆ? ಅಮ್ಮ, ಒಂದು ನಿಮಿಷ ಬನ್ನಿ. ಏನಮ್ಮ? ಬನ್ನಿ, ಇಲ್ಲಿ ಹೇಳ್ತೀನಿ. ಬನ್ನಿ ಮಾ. ಅಣ್ಣ ನೀವು ರೆಸ್ಟ್ ಮಾಡಿ, ನಾನು ಈಗ ಹೋಗಿ ಬರ್ತೀನಿ. ಬೆಳ್ಳಿ, ಆದಷ್ಟು ಬೇಗ ನಿನ್ನ ನೋಡಬೇಕು ಅನಿಸ್ತಿದೆ. ಎಲ್ಲಿದ್ರು ಬೇಗ ಬಾ. ಅಮ್ಮ ಬನ್ನಿ, ಇಲ್ಲಿ ನೋಡಿ ಅಮ್ಮ. ಅಮ್ಮ, ಚಾಮುಂಡಿ ತಾಯಿನೇ ಆಡ್ಕೋತಿದ್ದೆ ಅಲ್ವಾ? ನೀನು ಆಡಿದ ಆಟಕ್ಕೆ ಸರಿಯಾಗಿ ಪೆಟ್ಟು ಬಿದ್ದಿದೆ. ಅಮ್ಮ, ಯಾಕೆ ಸುಸ್ತಾಗ್ತಿದೆ? ಎದ್ದೇಳೋಕ್ಕೂ ಆಗ್ತಿಲ್ಲ. ತುಂಬ ಕಷ್ಟ ಆಗ್ತದೆ ಅಮ್ಮ. ಹೌದು, ನೀವೆಲ್ಲ ಯಾಕೆ ಇಲ್ಲಿ ನಿಂತಿದ್ದೀರಾ? ಯಾಕೆ ಯಾರೂ ಮಾತಾಡ್ತಿಲ್ಲ? ಮಾಯಾ, ನಿಂಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ವಾ? ಅದೇನಾಯ್ತು ಅಂತ ಹೇಳು. ನಿನಗೂ ಅಮ್ಮ ಆಗಿದೆ ಕಣೆ. ಅದು ಹೇಗೆ ಸಾಧ್ಯ? ನಾನು ಮುತ್ತು ಮಾವನಿಂದ ಆದಷ್ಟು ದೂರ ಇದ್ದೆ. ಅದಲ್ಲದೆ ಗ್ಲೌಸ್ ಹಾಕೊಂಡು ಟ್ರೀಟ್ಮೆಂಟ್ ಕೊಟ್ಟೆ. ಮತ್ತಿದೆಲ್ಲ ಹೇಗಾಗಕ್ಕೆ ಸಾಧ್ಯ? ಅಮ್ಮ, ನನಗೇನಾಗಿದೆ ಅಮ್ಮ? ಹೋಗಿ ಮಿರರ್ ತಗೊಂಡ್ ಬಾ. ನನಗೇನಾಗಿದೆ ಅಂತ ನೋಡ್ಕೋಬೇಕು. ಹೋಗು. ಮಾಯಾ, ಹಾಗೆಲ್ಲ ಕನ್ನಡಿಲಿ ನೋಡ್ಕೋಬಾರ್ದು ಕಣೆ. ನೋಡು, ನೀನ್ ಮಾಡಿರೋ ಪಾಪಕ್ಕೆ ಆ ತಾಯಿ ಶಿಕ್ಷೆ ರೂಪದಲ್ಲಿ ಈ ರೀತಿ ಬಂದಿದ್ದಾಳೆ. ನೀನ್ ಇನ್ನಷ್ಟು ಮಾಡಿ ಅವಳಿಗೆ ಸಿಟ್ಟು ಬರೆಸ್ಬೇಡ. ನಿನ್ನ ಕೈ ಮುಗಿತೀನಿ. ನಾನು ಸಮಾಧಾನವಾಗಿದ್ರು ಯಾಕೆಷ್ಟು ಹಿಂಸೆ ಕೊಡ್ತಿದ್ಯಮ್ಮ? ದಯವಿಟ್ಟು ಸಿಟ್ಟು ಬರೆಸ್ಬೇಡ. ಭಾವನಾ, ಹೋಗಿ ಮಿರರ್ ತಗೊಂಡ್ ಬಾ. ಸರಿ. ಮುಖ ನೋಡ್ಕೋಬಾರ್ದು ಅಂತ ಹೇಳ್ತಿಲ್ವಾ ಮಾಯಾ? ಬೇಡ ಮಾಯಾ, ನನ್ನ ಮಾತು ಕೇಳು. ಮಾಯಾ, ನನ್ನ ಮಾತು ಕೇಳು.
ನನಗೇನಾಗಿದೆ? ನನ್ಗೆ ಯಾಕೆ ಈ ಥರ ಆಯ್ತು? ನನ್ಗೆ ಹಿಂಗೆಲ್ಲ ಆಗಿದ್ಯಾ? ಸಮಾಧಾನ ಮಾಡ್ಕೊ ಮಾಯಾ. ಈಗ ನೀನು ಸಿಟ್ಟು ಮಾಡ್ಕೊಂಡು ಯಾವ ಪ್ರಯೋಜನನೂ ಇಲ್ಲ. ಮೊದಲು ವಾಸಿ ಆಗೋದ್ರ ಕಡೆ ಗಮನ ಕೊಡು. ಆ ತಾಯಿನ ಒಲಿಸ್ಕೋಬೇಕು. ಈಗಾಗಲೇ ಬೆಳ್ಳಿ ಕೊಟ್ಟಿದ್ದ ಬೇವಿನ ಎಲೆಯಿಂದ ಅಳಿ ಅಂದ್ರೂ ಗುಣ ಆಗಿದ್ದಾರೆ ಮಾಯಾ. ಅಂದ್ರೆ ಮುತ್ತು ಮಾವ ಗುಣ ಆಗಿದ್ದು ಬೆಳ್ಳಿಯಿಂದ ಅಂತ ಹೇಳ್ತಿದ್ದೀರಾ? ಎಲ್ಲರೂ ಸೇರಿ ನನ್ನ ಹೀಯಾಳಿಸ್ತಿದ್ದೀರಾ? ನೀನು ಒಪ್ಕೊಂಡ್ರು ಸರಿ, ಒಪ್ಕೊಳ್ದೇ ಇದ್ರು ಸರಿ, ಅಳಿ ಅಂದ್ರನ್ನ ಗುಣ ಮಾಡಿದ್ದು ಬೆಳ್ಳಿನೇ. ನೀನು ಬೆಳ್ಳಿ ಹೇಳಿದ ಮಾತನ್ನು ಕೇಳಿದ್ರೆ ನೀನು ಮೊದಲಿನ ಥರ ಆಗ್ಬೋದು. ಇಲ್ಲ ಅಂದರೆ ಕಷ್ಟ ಆಗತ್ತೆ ಮಾಯಾ. ಇಲ್ಲ, ನಿನಗೆ ನಿನ್ನ ಹಠನೇ ಮುಖ್ಯ ಅನ್ನೋದಾದ್ರೆ ನಾವೇನು ಮಾಡೋಕ್ಕಾಗಲ್ಲ. ಏನು ಹೇಳ್ತೀಯ ಮಾಯಾ? ಬೆಳ್ಳಿನ ಮನೆಗೆ ಕರ್ಕೊಂಡು ಬರೋಣವಾ? ಪೂಜೆ ಪುನಸ್ಕಾರ ಮಾಡ್ಕೊಂಡು ಅವಳು ಎಲ್ರನ್ನೂ ಯಾಮರಿಸ್ತಿದ್ದಾಳೆ. ಆದ್ರೂ ನೀವು ಅವಳನ್ನೇ ಸಪೋರ್ಟ್ ಮಾಡ್ತಿದ್ದೀರಾ ಅಲ್ವಾ? ಇಷ್ಟು ದಿನ ಯಾರ ಹೆಸರು ಕೇಳಬಾರ್ದಂತ ಕಷ್ಟಪಡ್ತಿದ್ನೋ ಅವಳನ್ನೇ ಮನೆ ಕರ್ಕೊಂಡ್ ಬರ್ಬೇಕು ಅಂತ ಹೇಳ್ತಿದ್ದೀರಾ. ನಾನು ಅದಕ್ಕೆ ಅವಕಾಶ ಕೊಡಲ್ಲ. ಇದೆಲ್ಲ ಹೇಗೆ ಸರಿ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಬೆಳ್ಳಿ ಮನೆ ಬರಬಾರ್ದು.